ನನ್ನ ಹೆಸರು ಸೌಜನ್ಯಕ್ಕಾಗಿ. ನಾನು ಓದುತ್ತಿರುವುದು ನವೋದಯ ಮತ್ತು ಸೈನಿಕ್ ಕೋಚ್ ಇಂಗ್ಲಿಷ್ ತೇರ್ದಾಳ್. ನಾನು ಆಕೃತಿಗಳ ಬಗ್ಗೆ ಹೇಳುತ್ತೇನೆ. ಇದು ಆಯತ ಆಕೃತಿ. ಇದು 2 ಸಣ್ಣ ಗೆರೆ, 2 ದೊಡ್ಡ ಗೆರೆಯನ್ನು ಹೊಂದಿದೆ. 4 ಮೂಲೆಗಳನ್ನು ಹೊಂದಿದೆ. ಆದ ಕಾರಣ ಇದನ್ನು ಆಯತ ಆಕೃತಿ ಎನ್ನುತ್ತಾರೆ. ಇದು ಚೌಕಾಕೃತಿ. ಇದು 4 ಗೆರೆಗಳನ್ನು ಹೊಂದಿದೆ ಮತ್ತು ಸಮನಾಗಿ ಹೊಂದಿದೆ. 4 ಮೂಲೆಗಳನ್ನು ಹೊಂದಿದೆ. ಆದ ಕಾರಣ ಇದನ್ನು ಚೌಕಾಕೃತಿ ಎನ್ನುತ್ತಾರೆ. ಇದು ತ್ರಿಭುಜಾಕೃತಿ. ಇದು 3 ಗೆರೆಗಳನ್ನು ಮತ್ತು ಸಮನಾಗಿ ಹೊಂದಿದೆ. 3 ಮೂಲೆಗಳನ್ನು ಹೊಂದಿದೆ. ಆದ ಕಾರಣ ಇದನ್ನು ತ್ರಿಭುಜಾಕೃತಿ ಎನ್ನುತ್ತಾರೆ. ಇದು ಸ್ತಂಭಾಕೃತಿ. 2 ಗೆರೆಗಳನ್ನು ಹೊಂದಿದೆ, 2 ವೃತ್ತಗಳನ್ನು ಹೊಂದಿದೆ ಮತ್ತು 4 ಮೂಲೆಗಳನ್ನು ಹೊಂದಿದೆ. ಆದ ಕಾರಣ ಇದನ್ನು ಸ್ತಂಭಾಕೃತಿ ಎನ್ನುತ್ತಾರೆ. ಇದು ವಿಶಾಲಾಕೃತಿ ಕೋನ. ಇದು 2 ಗೆರೆಗಳನ್ನು ಹೊಂದಿದೆ, 1 ಮೂಲೆಗಳನ್ನು ಹೊಂದಿದೆ. ಆದ ಕಾರಣ ಇದನ್ನು ವಿಶಾಲ ಕೋನ ಎನ್ನುತ್ತಾರೆ. ಇದು ವೃತ್ತಾಕೃತಿ. ಇದು ಗುಂಡವಾಗಿ ದುಂಡವಾಗಿ ಇದೆ. ಆದ